ವರ್ಕ್ ಮಾಡೋಣ. ಹ್ಮ್ ಈ ತರ ಕೊಯ್ಬೇಕು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಕೊಯ್ಬೇಕು ಪ್ರತಿದಿನ. ಹ್ಮ್ ಈಗ ನೋಡಿ ಬೆಳಿಗ್ಗೆಯಿಂದ ಬಂದಿರೋದು ಇದು ಬೆಳಿಗ್ಗೆಯಿಂದ ಸ್ಟೋರ್ ಆಗಿರೋಂಥ ನೀರು ಹ್ಮ್ 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 ಇರುತ್ತೆ. ಈ ಕವರ್ ಹಾಕಿರ್ತೀವಲ್ಲ ಹ್ಮ್ ನೋಡಿ ಇದರಲ್ಲಿ ಇಷ್ಟು ಐಸ್ ಉಳಿದಿದೆ. ಬೆಳಿಗ್ಗೆ ಹಾಕಿರೋದು ಇಷ್ಟು ಬೆಳಿಗ್ಗೆ ಉಳಿದಿದೆ. ಹಾಕಿರೋದು ಇಷ್ಟು ಉಳಿದಿದೆ ಅಂದ್ರೆ ಇಷ್ಟು ಉಳಿಬೇಕು. ಹಂಗಾದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದಂದ್ರೆ ಐಸ್ ಇಲ್ಲ ಅಂದ್ರೆ ಕೆಟ್ಟು ಹೋಗುತ್ತೆ, ಹುಳಿ ಬಂದ್ಬಿಡುತ್ತೆ. ಹುಳಿ ಬಿಡುತ್ತೆ ಬರೋದು. ಇದು 1 kg 50 ಗ್ರಾಮ್ ಇದೆ. 1 kg 100 ಗ್ರಾಮ್ ಹಾಕ್ಬೇಕು ಕರೆಕ್ಟ್ ಆಗಿ. ಯಾಕೆ ಹಾಕ್ಬೇಕು ಅಂದ್ರೆ 1 kg 100 ಗ್ರಾಮ್ 1 kg ಕರಿಗೆ ಹೋಗುತ್ತೆ. ಹ್ಮ್ 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 ಮುಂಜಾನೆ ಅಷ್ಟೊತ್ತಿಗೆ 1 kg ಕರಿಗೆ ಹೋಗುತ್ತೆ. ಹ್ಮ್ ಕನಿಷ್ಠ 50 ಗ್ರಾಮ್ ಆದ್ರೂ ಉಳಿಬೇಕು. ಹ್ಮ್ 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 ಈಗ ನಾನು ತೋರಿಸ್ತೀನಲ್ಲ ಗೊತ್ತಾಯ್ತು. ಅಷ್ಟಾದ್ರೂ ಉಳಿಬೋದು. ಅಷ್ಟಾದ್ರೂ ಉಳಿಬೇಕು. ಅದು ಕ್ವಾಲಿಟಿ. ಹ್ಮ್ ಐಸ್ ಹಾಕಿದ್ದೇನೆ. ಹ್ಮ್ ನೆಕ್ಸ್ಟ್ ಕವರ್. ಐಸ್ ಮೇಲ್ಗಡೆ ಯಾವ ತರ ಕುತ್ಕೊಳ್ಳುತ್ತೆ ಅನ್ನೋ ಕವರ್ ವಿಧಾನ ಹ್ಮ್ ನೋಡಿ. ಈ ತರ ಮಡಚೋದು. ಹ್ಮ್ ಇಲ್ಲಿ ಕಂಟಿದೆ ನೋಡಿ ಹ್ಮ್ ಒಳ ಭಾಗದಲ್ಲಿ. ಹ್ಮ್ ಆ ಕಂಟಿಗೆ ಹೋಗಿ ಲಾಕ್ ಆಗುತ್ತೆ ಅದು. ಹ್ಮ್ ಈ ಬಾಕ್ಸ್ ಹ್ಮ್ ಕೆಳಗಡೆ ಐಸು, ಹ್ಮ್ ಮೇಲ್ಗಡೆ ಕವರ್. ಹ್ಮ್ ನೋಡಿ ಇಲ್ಲಿ ಹನಿ ಹನಿ ಬೀಳ್ತಾ ಇದೆ ಕಾಣಿಸುತ್ತಾ? ಕಾಣುತ್ತೆ. ಡ್ರಾಪ್ 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 ಕೆಳಗಡೆ ಬೀಳುತ್ತೆ ನೋಡಿ. ಹ್ಮ್ ಗೊತ್ತಾಯ್ತು. ಕುಡಿ ಇದು ಎಲ್ಲಿ ನೀವು ಕೈ ಹಿಡ್ಕೊಳ್ಳಿ, ಅದು ಕುಡಿತಾ ಇದೆ. ಕೈ ಹಿಡ್ಕ ಕ್ಲೀನ್ ಕೊಡು. ಅಲ್ಲಿ ನೇರ ಹಿಡ್ಕ, ಕೆಳಗಡೆ ಹನಿ ಬಿಡಬೇಡ. ಹಂಗೆ ಕುಡಿಯೋದಕ್ಕೆ. ನೀವು ಟೇಸ್ಟ್ ನೋಡ್ಬೇಕಲ್ಲ, ಕೆಳಗೆ ನೋಡಿದ್ರೆ ಲೆಕ್ಕ ಅಲ್ಲ. ಅದ್ರಲ್ಲಿ ಬಂದಿರೋ ಅಂತ ಟೇಸ್ಟ್ ನೋಡ್ಬೇಕು. ಸುಮ್ನೆ ಎಂತದಂದ್ರೆ ಅಂತದ್ ಕೊಟ್ರೆ ಅಲ್ಲ. ಚೆನ್ನಾಗಿದೆ. ಅದಕ್ಕಿಂತನೂ ತಣ್ಣಗೆ ಇರುತ್ತೆ, ಇದು ತಣ್ಣಗೆ ಇಲ್ದಾನೆ ಗೊತ್ತಾಗ್ತಾ ಇಲ್ಲ. ಹೌದಾ? ಇದಕ್ಕೆ ಐಸು ಇನ್ನ ಇಲ್ಲ. ಅದಕ್ಕೆ ಅದೇ ಡೈರೆಕ್ಟ್ ಆಗಿ ಡೈರೆಕ್ಟ್ ಬಂದಿರೋ ಇದು ಡೈರೆಕ್ಟ್. ಐಸು ಇಲ್ದಲೆ ಡೈರೆಕ್ಟ್ ಬಂದಿರೋಂಥದ್ದು ಹನಿ ಹನಿ. ಹೇಗಿದೆ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇದು ಯಾರಾದ್ರೂ ಸಕ್ಕರೆ ಹಾಕಿದಾರ ಇದಕ್ಕೆ? ಇದು ಕರೆಕ್ಟ್ ಆಗಿ ತಿಳ್ಕೊಬೇಕಾದ್ರೆ ಇದು ನಿಮ್ಗೆ ಕನ್ಫರ್ಮ್ ಆಗುತ್ತೆ ನೋಡಿ. ಈ ತರ ಹಾಕ್ಬೇಕು. ಮಳೆ ನೀರು ಹೋಗಂಗೆ ಕ್ಯಾ. ಇದಕ್ಕೊಂದು ಕಲರ್ ಬರುತ್ತೆ. ಇದರಲ್ಲಿ ಈಗ ನೋಡಿ ಈ ಕೆಂಜಿಗೆ ಇದಾವಲ್ಲ, ಈ ಆಕ್ರವನ್ನ ಜೇನುಳ ನೊಣ ಅಂತ ಬಂದ್ಬಿಟ್ರೆ ಹಿಡ್ಕೊಂಡು ಸಾಯಿಸ್ಬೇಕು. ಕೆಂಜಿಗಾನೆ. ಅದೇ ರಕ್ಷಣೆ. ನೀವು ನಿಧಾನ ಕೇಳಿತೀರಾ?